ಇನ್ನು ಶಿವರಾಜ್ ತಂಗಡಗಿ ಕೆಲ ದಿನಗಳ ಹಿಂದಷ್ಟೇ ಮೋದಿ ಪರ ಯಾರು ಘೋಷಣೆ ಕೊಡ್ತಾ ಇದ್ರೋ ಅಂತ ವಿದ್ಯಾರ್ಥಿಗಳಿಗೆ ಕಪಾಳ ಕೊಡಿಬೇಕು ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಶಿವರಾಜ್ ತಂಗಡಗಿಗೆ ಬೊಮ್ಮಾಯಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಸ್ವಲ್ಪ ದಿನ ಕಾಯಿರಿ, ಸ್ವಲ್ಪ ದಿನಗಳಲ್ಲಿ ಮತಗಳ ಮೂಲಕ ಜನರು ಕಪಾಳ ಕುಡಿತಾರೆ ಅನ್ನುವಂತ ಮಾತನ್ನ ಈಗ ಬೊಮ್ಮಾಯಿ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಮೋದಿ ಪರ ಅಲೆ ಇದೆ ಎಂದು ಬೊಮ್ಮಾಯಿ ಈಗಾಗಲೇ ಕಿಡಿಕಾರಿದ್ದಾರೆ. ಇನ್ಫ್ಯಾಕ್ಟ್ ಮೋದಿ ಅಂತ ಘೋಷಣೆ ಕೂಗೋರಿಗೆ ಕಪಾಳ ಕೊಡಿರುವಂಥ ಮಾತನ್ನ ಶಿವರಾಜ್ ತಂಗಡಗಿ ಹೇಳಿದ್ರು. ಅದಕ್ಕೆ ಪ್ರತಿಯಾಗಿ ಈಗ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ಸ್ವಲ್ಪ ದಿನ ತಳೆಯಲಿ, ಸ್ವಲ್ಪ ದಿನ ಕಳೆದಾದ್ಮೇಲೆ ಈಗಾಗಲೇ ಮುಕ್ತವಾಗಿ ಸ್ವಲ್ಪ ದಿವಸ ತಡೀರಿ. ಜನ ಯಾರಿಗೂ ಮೋದಿ ಕಪಾಳ ಹೊಡಿ ಎಂದಿದ್ದಾರೆ, ಮತಗಳ ಮುಖಾಂತರ ಅವ್ರ ಕಪಾಳ ಮುಖ್ಯ ಆಗ್ತದೆ. ಭಾಳ ಉತ್ತಮವಾದಂಥ ವಾತಾವರಣ ಇದೆ. ಎಲ್ಲ ವರ್ಗದ ಜನ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ. ಮತ್ತು ಅವರು ತಮ್ಮ ಅನಿಸಿಕೆಯನ್ನು, ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳ್ತಾ ಇದ್ದಾರೆ. ಯಾವುದು ಗುಪ್ತವಾಗಿಲ್ಲ, ಮುಕ್ತವಾಗಿ ಅಭಿಪ್ರಾಯ ವ್ಯಕ್ತಪಡ್ತಾ ಇದ್ದಾರೆ. ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹೀಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಇನ್ನೇನು ಎಲ್ಲ ತಯಾರಿಗಳು, ಸಿದ್ಧತೆ ಆದ ತಕ್ಷಣವೇ ಬಹುತೇಕವಾಗಿ ಇನ್ನೊಂದು 4-5 ದಿವಸದಲ್ಲಿ ಪ್ರಚಾರವೂ ಕೂಡ ಪ್ರಾರಂಭ ಆಗುತ್ತೆ. ಮತ್ತು ದೊಡ್ಡ BJP ಅಲೆ, ಮೋದಿ ಅಲೆ ಕರ್ನಾಟಕದಲ್ಲಿ. ಇನ್ನು ಕಾಂಗ್ರೆಸ್ನವ್ರದ್ದು ಯಾವಾಗಲೂ ಹೊಡಿಬಡಿ ಸಂಸ್ಕೃತಿ ಅನ್ನುವಂಥ ಮಾತನ್ನು ಈಗ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ದಾರೆ. ಶಿವರಾಜ್ ತಂಗಡಗಿ ಮಾತಿಗೆ ಪ್ರತಿಕ್ರಿಯೆಯನ್ನು ನೀಡ್ತಾ ಪ್ರಹ್ಲಾದ್ ಜೋಶಿ ಮಾತನ್ನು ಹೇಳ್ತಿದ್ದಾರೆ. ಕಾಂಗ್ರೆಸ್ನವ್ರದ್ದು ಯಾವಾಗಲೂ ಹೊಡಿಬಡಿ ಸಂಸ್ಕೃತಿ. ದೇಶದ 80% ಯುವಕರು ಮೋದಿ ಮೋದಿ ಅಂತಾರೆ. ಇವರು ಮೋದಿಯವರನ್ನು ಎಷ್ಟು ದ್ವೇಷ ಮಾಡ್ತಾರೋ ಜನರು ಅಷ್ಟು ಪ್ರಧಾನಿ ಮೋದಿಯವರನ್ನು ಪ್ರೀತಿಸ್ತಾರೆ. ಶಿವರಾಜ್ ತಂಗಡಗಿ ಹೇಳಿದ್ದನ್ನು ನಾನು ಖಂಡಿಸ್ತೇನೆ ಅಂತ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ. ಹೀಗಾಗಿ ಹುಬ್ಬಳ್ಳಿಯಲ್ಲಿ ಅವರು ಮಾತನಾಡ್ತಾ ತಂಗಡಗಿ ಹೇಳಿದ ಮಾತಿಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಮೋದಿ ಎಂದವರಿಗೆ ಕಪಾಳ ಕೊಡಿ ಅಂತ ಹೇಳ್ತಾರೆ. ನಾನು ಸರ್ಕಾರಕ್ಕೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಒಂದು ಸುಸಂಸ್ಕೃತವಂತ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾದಂಥ ಭಾಷೆ, ಈ ರೀತಿಯಾದಂಥ ಪ್ರಯೋಗ, ಇದು ಕರ್ನಾಟಕದ ಸಂಸ್ಕೃತಿಯ ಸ್ಪಷ್ಟ ಉಲ್ಲಂಘನೆ ಆಗಿದೆ. ಬೇರೆ ಕಡೆ ಎಲ್ಲೋ ಮಾತಾಡಿರ್ಬೋದು ಯಾರೋ, ಆದರೆ ಕರ್ನಾಟಕದಲ್ಲಿ ಯಾವಾಗಲೂ ಒಂದು ಸುಸಂಸ್ಕೃತತನ ಬೆಳೆದು ಬಂದಿದೆ. ಮುಖ್ಯಮಂತ್ರಿಗಳು ಈ ಹಿಂದೆ ಪ್ರಧಾನಮಂತ್ರಿಗಳಿಗೆ ಏಕವಚನದಲ್ಲಿ ಮಾತನಾಡ್ತಾ ಇದ್ದರು. ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಅನ್ನಲಿಕ್ಕೂ ಅವರಿಗೆ ಒಂದು ಗೌರವ ಸಾಲ್ತಿರಲಿಲ್ಲ. ಮಿಸ್ಟರ್ ಮೋದಿ ಅಂತ ಕರೆದು ಏಕವಚನದಲ್ಲಿ ಮಾತನಾಡಿ ಅಪಮಾನಿಸ್ತಾ ಇದ್ದರು. ಇವತ್ತು ಮೋದಿ ಅಂದವರನ್ನು ಕಪಾಳಿಗೆ ಹೊಡ್ರಿ ಅನ್ನುವಂಥ ಕರೆಯನ್ನು ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಾರ್ಟಿ ಕೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಕಡೆ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ತೋರಿಸ್ಬಿಡ್ರಿ ಒಂದು ಸರ್ತೆ. ಯಾಕಂದರೆ ಇಡೀ ದೇಶದೊಳಗೆ ಸಾಧಾರಣ 70-80% ಹೆಚ್ಚು ಯುವಕರು ಮೋದಿ ಮೋದಿ ಅಂತ ದಿವಸ ಕೂಗ್ತಾ ಇದ್ದಾರೆ.